ಅಂದು ಬೆಳಿಗ್ಗೆ ಎದ್ದಾಗ ಅಮ್ಮನ ಮುಖದಲ್ಲಿ ಅದೇನೋ ನೋವು, ಕೆದರಿದ ಕೂದಲು, ಮನಸ್ಸಿಲ್ಲದ ಮನಸ್ಸಿನಿಂದ ಹುಟ್ಟಿರುವ ಸೀರೆ. ನನಗೆ ಕೇವಲ 6 ವಯಸ್ಸು. ಅಮ್ಮನನ್ನು ನೋಡಿ ಏನು ಕೇಳಲು ಧೈರ್ಯವಾಗಲಿ ಮನಸ್ಸಾಗಲಿ ಬರಲಿಲ್ಲ. ಅಮ್ಮನನ್ನು ಯಾವಾಗಲೂ ನೋಡಿದ್ದು ಭಯಭರಿತ ಮುಖ, ಯಾವಾಗಲೂ ಕೆಲಸ. ಬಹಳ ಸಲ ಅನ್ನಿಸಿದ್ದು ನಾನು ಬೇಗ ದೊಡ್ಡವಳಾಗಿ ಕೆಲಸಕ್ಕೆ ಸೇರಿ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ. ಆ ಕಡೆ ಅಪ್ಪ ರೂಮಿನಿಂದ ಇನ್ನೂ ಹೊರ ಬಂದಿರಲಿಲ್ಲ. ಅಮ್ಮ ತಟ್ಟೆಗೆ ಹಾಕಿದ್ದ ಚಪಾತಿ ತಿನ್ನುತ್ತಾ ಬಹಳ ಸಲ ಅಪ್ಪನ ರೂಮಿನ ಕಡೆ ನೋಡುತ್ತಿದ್ದೆ. ಬಹಳ ಸಲ ಬೆಳಗಿನ ತಿಂಡಿ ತಿನ್ನದೆ ಅಪ್ಪ ಕೆಲಸಕ್ಕೆ ಹೊರಟು ಹೋಗುವರು. ಅಪ್ಪ ತಿಂಡಿ ತಿನ್ನದೆ ಹೊರಡುವಾಗ ಅಮ್ಮ ಅಪ್ಪನನ್ನು ಕೂಗಿ ಭಯ ಹಾಗೂ ಮೆಲ್ಲು ಧ್ವನಿಯಲ್ಲಿ, ಏನು ಅಂದರೆ ತಿಂಡಿ ರೆಡಿಯಾಗಿದೆ, ತಿಂದು ಹೋಗಿ. ಅಪ್ಪ ಕೇಳಿಯೂ ಕೇಳದಂತೆ ಹೊರಟು ಹೋಗುವುದು ವಾಡಿಕೆ. ಹೀಗೆ ದಿನಗಳು, ತಿಂಗಳುಗಳು, ವರ್ಷಗಳು ಕಳೆದು ನನಗೆ 8 ವರ್ಷವಾದಾಗಲೇ ನಮ್ಮ ಮನೆಯಲ್ಲಿ ನಡೆಯುವ ಪ್ರತಿ ಘಟನೆಗಳು ನನ್ನ ಮನಸ್ಸನ್ನು ಘಾಸಿಗೊಳಿಸುತ್ತಲೇ ಹೋಗುತ್ತಿದ್ದವು. ಯಾಕಾದರೂ ಈ ಮನೆಯಲ್ಲಿ ಹುಟ್ಟಿದ್ದೇನೆ ಅನ್ನೋ ಕೂಗು. ನನ್ನ ಸ್ನೇಹಿತರ ಮನೆಯಲ್ಲಿ ಅವರ ಅಪ್ಪ ಅಮ್ಮನ ಮಧ್ಯೆ ಜಗಳವಿದ್ದರೂ ಗಂಡನ ಮಾತಿಗೆ ಹೆಂಡತಿ ತಲೆಯಾಡಿಸುವುದು, ಹೆಂಡತಿ ವಯ್ಯಾರಕ್ಕೆ ಗಂಡ ನಕ್ಕು ನಡೆಯುವುದು. ಈ ಮಧ್ಯೆ ನನ್ನ ಸ್ನೇಹಿತರ ಸಂತಸ ಸಮಾಧಾನದ ದಿನಗಳು ನನ್ನನ್ನು ಅತಿಯಾದ ಬೇಸರ ಹಾಗೂ ಸಂಕಟಕ್ಕೆ ಗುರಿ ಮಾಡಿತ್ತು. ಸ್ನೇಹಿತರೊಡನೆ ಶಾಲೆಗೆ ತೆರಳಿ ತರಗತಿಯಲ್ಲಿ ಕುಳಿತ ನನ್ನ ಮನಸ್ಸಿನಲ್ಲಿ ಅಮ್ಮನ ಭಯ, ಸಂಕಟ, ಅಸಮಾಧಾನದ ಮುಖ ಪದೇ ಪದೇ ನನ್ನನ್ನು ಕಾಡುತ್ತಿತ್ತು. ಯಾರೊಡನಾದರೂ ಹೇಳಿ ಬಿಕ್ಕಿ ಬಿಕ್ಕಿ ಅಳುವಂತೆ ಮನಸ್ಸಾಗುತ್ತಿತ್ತು. ಆ ನನ್ನ ಸಣ್ಣ ವಯಸ್ಸಿಗೆ ದೊಡ್ಡವರ ವಿಚಾರ ಮಾತನಾಡುವ ಧೈರ್ಯ ಅಥವಾ ಅನುಭವ ನನಗೆ ಇರಲಿಲ್ಲ. ಅದೊಂದು ಮಧ್ಯಾಹ್ನ ನನಗೇನು ಹೊಟ್ಟೆ ನೋವು ಆದಂತಾಗಿ ಗುರುಗಳ ಪರವಾನಗಿ ಪಡೆದು ಮನೆಯ ಕಡೆ ಹೊರಟೆ. ನಿಜ ಹೇಳಬೇಕೆಂದರೆ ಮನೆಗೆ ಹೋಗುತ್ತಿರುವ ಖುಷಿ ಒಂದು ಕಡೆಯಾದರೆ ಇನ್ನೊಂದು ಕಡೆ ಒಳಗೆ ಅಳುಕಿತ್ತು. ಒಂದು ಕಡೆ ಅಮ್ಮನ ಮುಖ ನೋಡಿ ಸಮಾಧಾನವಾಗಬಹುದು ಅನ್ನೋ ಭರವಸೆಯಾದರೆ, ಹೊಟ್ಟೆ ನೋವು ಎಂದು ಕುಂಟು ನೆಪ ಮಾಡಿ ಮನೆಗೆ ಬಂದಿರೋ ಪರಿಣಾಮ ನೆನೆಸಿ ಭಯ. ಕೊನೆಗೂ ಮನೆಗೆ ತಲುಪಿದೆ. ಭಯದಿಂದಲೇ ಬಾಗಿಲನ್ನು ತಟ್ಟಿದಾಗ ಒಳಗಿನಿಂದ ಬಂದ ಅಮ್ಮ ಅದೇನು ಹಾಡನ್ನು ಗುನುಗುತ್ತಿದ್ದರು. ಅಮ್ಮನನ್ನು ನೋಡಿದಾಗ ಮದುವೆಗೆ ಹೊರಟ ಮದುಮಗಳೇನು ಅನ್ನಿಸಿತು. ಅಮ್ಮನ ಮುಖದಲ್ಲಿ ಬಹಳ ನಗು, ಸಮಾಧಾನ. ಏನಾಯ್ತಮ್ಮ ಎಂದು ಕೇಳುವ ಧೈರ್ಯವಿದ್ದರೂ ಮನಸ್ಸಾಗಲಿಲ್ಲ. ಅಂತೂ ಇಂತೂ ಸಮಾಧಾನದಲ್ಲಿದ್ದರಲ್ಲ ಅನ್ನೋ ಸಮಾಧಾನ. ಇನ್ನೊಂದು ಆಶ್ಚರ್ಯದ ವಿಷಯವೇನೆಂದರೆ ಅಮ್ಮ ನನ್ನನ್ನು ಗಮನಿಸಿದಂತೆ ಕಾಣಲಿಲ್ಲ. ನಾನು ಮಧ್ಯಾಹ್ನ ಮನೆಗೆ ಬಂದಿದ್ದು ಅವರ ಗಮನಕ್ಕೆ ಬಂದ ಹಾಗಿರಲಿಲ್ಲ. ಅಮ್ಮ ನನ್ನನ್ನು ಕರೆದು, ಇಂದು ನಾನು ಏನಾದರೂ ಸಿಹಿ ಮಾಡಬೇಕೆಂದಿದ್ದೇನೆ ಎಂದಾಗ, ಅಮ್ಮ ಪಾಯಸ ಮಾಡಮ್ಮ ಎಂದೆ. ಅಮ್ಮ ಸರಿ ಎಂದು ಅಡಿಗೆ ಕೋಣೆಗೆ ಹೋಗಿ ಅದೇ ಹಾಡನ್ನು ಗುನುಗುತ್ತಿದ್ದರು. ಈ ಕಡೆ ಸಂಜೆಯಾಗುತ್ತಾ ಬಂದಿತು. ಅಮ್ಮ ಹುಟ್ಟಿರೋ ಸುಂದರ ಸೀರೆಯಲ್ಲೇ ಇದ್ದರು. ನನಗೆ ಒಳಗೆ ತಳಮಳ. ಅಪ್ಪ ಯಾವಾಗ ಬರುತ್ತಾರೆ? ಬಂದಾಗ ಅಮ್ಮನನ್ನು ನೋಡಿ ಖುಷಿ ಪಡುತ್ತಾರೋ ಏನೋ, ಅಥವಾ ಎಂದಿನಂತೆ ಕೋಪಗೊಂಡು ಮುಖ ಗಂಟೆಕ್ಕಿ ನಡೆಯುತ್ತಾರೋ ಅನ್ನೋ ತಳಮಳ. ಎಂದಿನಂತೆ ಸಂಜೆ 6 ಗಂಟೆಗೆ ಬರಬೇಕಿದ್ದ ಅಪ್ಪ 8 ಗಂಟೆಯಾದರೂ ಬರಲೇ ಇಲ್ಲ. ಅಮ್ಮನನ್ನು ಕೇಳುವ ಮನಸ್ಸಾದರೂ ಅವರ ಸಮಾಧಾನ ಹಾಳು ಮಾಡುವ ಮನಸ್ಸು ನನಗೆ ಬೇಕಿರಲಿಲ್ಲ. ರಾತ್ರಿಯ ಊಟ ಮುಗಿಸಿ, ಹೋಮ್ವರ್ಕ್ ಮುಗಿಸಿ ನಿದ್ದೆಗೆ ಜಾರಿದ್ದೇ ನನಗೆ ತಿಳಿಯಲಿಲ್ಲ. ಬೆಳಿಗ್ಗೆ ಎದ್ದಾಗ ಅಮ್ಮ ತಯಾರಿಸಿದ ತಿಂಡಿ ಮುಗಿಸಿ ಶಾಲೆಗೆ ಹೊರಟಾಗ ಸಮಾಧಾನ ಎನ್ನಿಸಿತು. ನನಗೆ ತಿಳಿದ ಹಾಗೆ ಅಪ್ಪ ಕೆಲವೊಮ್ಮೆ ಕೆಲಸದ ನಿಮಿತ್ತ 1-2 ರಾತ್ರಿ ಮನೆಗೆ ವಾಪಸ್ಸಾಗುತ್ತಿರಲಿಲ್ಲ. 2 ದಿನಗಳು ಸಮಾಧಾನದಿಂದ ಕಳೆದ ನನಗೆ ಹಾಯ್ ಎನಿಸಿತು. ಮರುದಿನ ಶಾಲೆಯಿಂದ ಬಂದಾಗ ಕೆಲಸ ಮುಗಿಸಿ ಬಂದ ಅಪ್ಪ ರೂಮಿನಲ್ಲಿ ಮಲಗಿದ್ದರು. ಅಮ್ಮ ಬಹಳ ಮೌನದಿಂದಲೇ ಕೆಲಸ ಮಾಡುತ್ತಿದ್ದರು. ಅಮ್ಮನ ಮುಖದಲ್ಲಿ ಹಿಂದಿನ ದಿನದ ಆ ಕಳೆ ಇರಲಿಲ್ಲ. ಅಂದು ರಾತ್ರಿ ನನಗೆ ಏನೋ ಭಯ, ಅಸಮಾಧಾನ. ನಮ್ಮಿಬ್ಬರಿಗೂ ಊಟ ಬಡಿಸಿ ಅಮ್ಮನು ಊಟ ಮುಗಿಸಿ ಪಾತ್ರೆ ಪಗಡೆಗಳನ್ನು ತೊಳೆದು ಜೋಡಿಸುವಾಗ ನಾನು ನಿಧಾನಕ್ಕೆ ಹೆಜ್ಜೆ ಇಟ್ಟು ಅಮ್ಮನ ಕೋಣೆಗೆ ಹೊರಟೆ.
ಅಮ್ಮನನ್ನು ತಬ್ಬಿಕೊಂಡೆ. ಅಮ್ಮ ನನ್ನ ಕಡೆ ತಿರುಗಿ ಏನು ಕಂದ ಎಂದು ಕೇಳಲು, ಅಮ್ಮ ಇವತ್ತು ನನ್ನೊಂದಿಗೆ ಮಲಗು ಎಂದೆ. ಅಮ್ಮ ಸರಿ ಎಂದು ತಲೆಯಾಡಿಸಿದರು. ನಾನು ಕೋಣೆಗೆ ಹೋಗಿ ಅಮ್ಮನನ್ನು ಕಾಯುತ್ತಾ ಇದ್ದೆ. ಅಮ್ಮ ನನ್ನ ಕೋಣೆಗೆ ಬಂದು ನನ್ನ ಪಕ್ಕ ಕುಳಿತು ನನ್ನ ಕೂದಲಲ್ಲಿ ಕೈಯಾಡಿಸುತ್ತಾ ನನ್ನನ್ನು ನಿದ್ದೆಗೆ ಜಾರಲು ಹೇಳುತ್ತಾ ಇದ್ದರು. ಆದರೆ ಅಮ್ಮನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ನನಗೆ ನಿದ್ದೆ ಬರುತ್ತಿಲ್ಲವೆಂದು. ಆದರೂ ನಾನು ಮಲಗಿದಂತೆ ನಟಿಸಿದೆ. ನಾನು ಮಲಗಿದೆ ಎಂದು ತಿಳಿದ ಅಮ್ಮ ನಿಧಾನಕ್ಕೆ ಎದ್ದು ಅಪ್ಪನ ಕೋಣೆಯ ಕಡೆ ನಡೆದರು. ನಾನು ಎಲ್ಲವನ್ನೂ ಗಮನಿಸಿಯೂ ಏನು ಗೊತ್ತಿಲ್ಲದಂತೆ ನಟಿಸಿದೆ. ಅಪ್ಪನ ಕೋಣೆಗೆ ಹೋದ ಅಮ್ಮ ಬಾಗಿಲು ಹಾಕಿಕೊಂಡರೆಂದು ಖಾತರಿಪಡಿಸಿ ನಿಧಾನಕ್ಕೆ ಅಪ್ಪನ ಕೋಣೆಯ ಹತ್ತಿರ ಬಂದ ನನಗೆ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಕೋಣೆಯಿಂದ ಬರುವ ಶಬ್ದಗಳು ಸ್ಪಷ್ಟವಾಗಿಲ್ಲದಿದ್ದರೂ ಅಪ್ಪನ ಗಡುಸಾದ ಧ್ವನಿ ಅಮ್ಮನನ್ನು ಬೈಯುವುದು ನನಗೆ ಅರ್ಥವಾಗುತ್ತಿತ್ತು. ಆ ಕಡೆ ಅಮ್ಮ ಅಳುತ್ತಿರುವುದು ಭಾಸವಾಗುತ್ತಿತ್ತು. ನನಗೆ ಬದುಕುವ ಮನಸ್ಸೇ ಬೇಡ. ಭಯ ಹಾಗೂ ದುಃಖದಿಂದ ಮೆಲ್ಲನೆ ಸದ್ದು ಮಾಡದೆ ನನ್ನ ಕೋಣೆ ಕಡೆ ತೆರಳಿದೆ. ಭಯ ಹಾಗೂ ದುಃಖದಿಂದ ಮೆಲ್ಲನೆ ಸದ್ದು ಮಾಡದೆ ನನ್ನ ಕೋಣೆಯ ಕಡೆ ತೆರಳಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕಣ್ಣಿಗೆ ನಿದ್ದೆ ಹತ್ತಲೇ ಇಲ್ಲ. ಸುಮಾರು 1 ಗಂಟೆ ರಾತ್ರಿ. ನನ್ನ ಬಾಗಿಲ ಬಳಿ ಸದ್ದು ಕೇಳಿ ನಾನು ಕಣ್ಣು ಮುಚ್ಚಿ ಮಲಗಿದಂತೆ ನಟಿಸಿದೆ. ಒಳಗೆ ಬಂದ ಅಮ್ಮನ ಕಣ್ಣುಗಳು ತೇವವಾಗಿದ್ದವು. ಕೂದಲು ಕೆದರಿತ್ತು. ಬಟ್ಟೆಯೂ ಸಹ ಅಸಮಂಜಸವಾಗಿತ್ತು. ನನಗೆ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುವ ಮನಸ್ಸಾಯಿತು. ಸೀದಾ ಅಪ್ಪನ ಕೋಣೆಗೆ ಹೋಗಿ ಅಪ್ಪನನ್ನು ಪ್ರಶ್ನಿಸುವ ಮನಸ್ಸಾಯಿತು. ಆದರೆ ಅದೆಲ್ಲ ನನ್ನ ವಯಸ್ಸಿಗೆ ಬರುವ ಧೈರ್ಯ ಹಾಗೂ ವಿಚಾರವಲ್ಲ. ನನ್ನ ಪಕ್ಕದಲ್ಲಿ ಅಮ್ಮ ಕುಳಿತುಕೊಂಡೇ ಇದ್ದರು. ರೂಮಿನ ಒಂದು ಕಡೆಗೆ ದೃಷ್ಟಿಸಿ ಏನೋ ಕಳೆದುಕೊಂಡಂತೆ ಕೂತಿದ್ದರು. ಬೆಳಿಗ್ಗೆ ಅದೇ ಸಹಜ ಸ್ಥಿತಿಗತಿ. ಅಮ್ಮ ಅಡುಗೆ ಮನೆಯಲ್ಲಿ ಎಂದಿನಂತೆ ಅಡುಗೆಯಲ್ಲಿ ತೊಡಗಿದ್ದರು. ಅಪ್ಪ ಇನ್ನು ಕೋಣೆಯಿಂದ ಹೊರಬಂದಿರಲಿಲ್ಲ. ಅಪ್ಪ ಹೊರಬಂದರೆ ಎದುರಿಗೆ ತಡೆದು ನಿಲ್ಲಿಸಿ ಪ್ರಶ್ನಿಸುವ ಮನಸ್ಸಾಗುತ್ತಿತ್ತು. ಅಮ್ಮನ ಮುಖ ನಿದ್ರೆಯಿಲ್ಲದೆ ಕಳೆಗುಂದಿತ್ತು. ಅದೇ ಬೇಸರ, ಅದೇ ಸಂಕಟ. ಅಪ್ಪ ಎಂದಿನಂತೆ ತಿಂಡಿ ತಿನ್ನದೆ ಹೊರಟೇ ಬಿಟ್ಟರು. ಅಂದು ಅಮ್ಮನ ಹುಟ್ಟಿದ ದಿನ. ನಾವೇನೋ ಹುಟ್ಟಿದ ಹಬ್ಬ ಆಚರಿಸುತ್ತಿರಲಿಲ್ಲ. ಆದರೂ ಅಂದು ನನಗೆ ಶಾಲೆಯಲ್ಲಿ ಒಂದು ಕುಂಟು ನೆಪ ಹೇಳಿ ಮನೆಗೆ ಬರುವ ಮನಸ್ಸಾಯಿತು. ಸರಿ, ಅದೇ ಸುಳ್ಳು ಕತೆ, ಹೊಟ್ಟೆ ನೋವು ಎಂದು ಮನೆಯ ಕಡೆ ಹೊರಟೆ. ಮನೆಗೆ ಬಂದಾಗ ಬಾಗಿಲು ತೆರೆದೇ ಇತ್ತು. ಬಂದವಳೆ ಅಮ್ಮನ ಕೋಣೆಗೆ ನುಗ್ಗಿದ ನನಗೆ ಅಮ್ಮ ಕಾಣಲಿಲ್ಲ. ಆದರೆ ಅಮ್ಮನ ಹಾಸಿಗೆ ಮೇಲೆ ಒಂದು ಹೊಸ ಸೀರೆ ಇತ್ತು. ಅಮ್ಮನನ್ನು ಹುಡುಕಿಕೊಂಡು ಹೋದ ನನಗೆ ನನ್ನ ಕೋಣೆಯಲ್ಲಿ ಕೂತಿದ್ದರು. ನನ್ನಮ್ಮ ನನಗಿಷ್ಟವಾದ ಒಂದು ಡ್ರೆಸ್ ಒಳಗೆ ಹೋಗುತ್ತಿದ್ದಂತೆ ನನ್ನ ಅಳತೆಗೆ ಸರಿತು ಹೋಗುತ್ತಾ ಎಂದು ಗಮನಿಸಿ ನನ್ನ ಕೈಗೆ ಡ್ರೆಸ್ ಕೊಟ್ಟರು. ಈಗಲೂ ಆಶ್ಚರ್ಯವೇನೆಂದರೆ ನಾನು ಶಾಲೆ ಬಂಕ್ ಮಾಡಿ ಮನೆಗೆ ಬಂದಿದ್ದು ಅಮ್ಮನ ಗಮನಕ್ಕೆ ಬರಲೇ ಇಲ್ಲ. ಎಂದಿನಂತೆ 6 ಗಂಟೆಗೆ ಅಪ್ಪ ಮನೆಗೆ ಬಂದರು. ಅಪ್ಪನ ಕೈಯಲ್ಲಿ ಸಿಹಿ ತಿಂಡಿಯ ಪ್ಯಾಕೆಟ್ ಇತ್ತು. ಮೇಜಿನ ಬಳಿ ಪ್ಯಾಕೆಟ್ ಇರಿಸಿ ಸಮಾಧಾನದಿಂದಲೇ ಕೋಣೆಯತ್ತ ನಡೆದರು. ಅಂದು ಅಪ್ಪನನ್ನು ನೋಡಿದ ನನಗೆ ಅಪ್ಪ ಯಾವಾಗಲೂ ಹೀಗೆ ಇರಬಾರದಾ ಎನ್ನಿಸಿತು. ಹಗಲೆಲ್ಲ ಸಮಾಧಾನದಿಂದಿರುವ ಅಪ್ಪ ರಾತ್ರಿ ಯಾವ ದೆವ್ವ ಮೆತ್ತಿಕೊಳ್ಳುತ್ತದೆ ಎಂದು ಎಣಿಸಲಾರಂಭಿಸಿತು. ಅಂದು ನನಗೆ ಬಹಳವಾಗಿ ಅನ್ನಿಸಿದ್ದು, ಇಂದು ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮನ ಕೋಣೆಗೆ ಹೋಗಲೇಬಾರದು. ಹೇಗಾದರೂ ತಡಿಲೇಬೇಕು. ಅಪ್ಪನನ್ನು ಎದುರು ಹಾಕಿ ಪ್ರಶ್ನೆ ಮಾಡಿ ಅಮ್ಮನನ್ನು ನನ್ನ ಕೋಣೆಯಲ್ಲೇ ಮಲಗಿಸಬೇಕು. ರಾತ್ರಿ ಪಾತ್ರೆ ತೊಳೆದು ಇನ್ನೇನು ಅಪ್ಪನ ಕೋಣೆಗೆ ಹೋಗುವ ಅಮ್ಮನನ್ನು ಅವರ ಕೋಣೆಯ ಬಾಗಿಲಲ್ಲೇ ತಡೆದ ನಾನು, ಅಮ್ಮ, ಇಂದು ನಿನ್ನ ಹುಟ್ಟಿದ ದಿನ. ಇಂದು ನೀನು ನನ್ನೊಂದಿಗೆ ಮಲಗು ಪ್ಲೀಸ್ ಎಂದು ಅಪ್ಪ ಕೇಳಿಸಿಕೊಳ್ಳುವಂತೆ ಹೇಳಿದೆ. ಅಪ್ಪ ತಿರುಗಿ ನೋಡಲೇ ಇಲ್ಲ ನಮ್ಮಿಬ್ಬರ ಕಡೆ. ನೋಡಲಿ ಬಿಡಲಿ ಎಂದು ಅಮ್ಮನ ಕೈ ಎಳೆಯುತ್ತಾ ನನ್ನ ರೂಮಿನ ಕಡೆ ಹೊರಟೆ. ನಾನು ಅಂದು ಧೈರ್ಯ ಮಾಡಿ ಅಮ್ಮನನ್ನು ಒಂದು ಪ್ರಶ್ನೆ ಕೇಳಲೇಬೇಕೆಂದು ನಿರ್ಧರಿಸಿದೆ. ಅಮ್ಮ, ಅಪ್ಪ ನಿನ್ನನ್ನು ಹೊಡೆಯುತ್ತಾರೆಯೇ?
ನನ್ನ ಸವಾಲಿಗೆ ಅಮ್ಮ ಗಲಿಬಿಲಿಗೊಂಡು, ನೋಡು ಪುಟ್ಟ, ಇದು ಗಂಡ ಹೆಂಡತಿ ವಿಷಯ. ನೀನು ಇನ್ನೂ ಚಿಕ್ಕವಳು, ನಿನಗೆ ಇದು ತಿಳಿಯದು. ನೀನು ದೊಡ್ಡವಳಾದಾಗ ಎಲ್ಲ ತಿಳಿಯುತ್ತದೆ. ನೀನು ಓದಿನ ಕಡೆ ಗಮನ ಕೊಡು, ಇದರ ಬಗ್ಗೆ ಚಿಂತೆ ಮಾಡಬೇಡ ಎಂದು ಅವಸರವಾಗಿ ಮಾತು ಮುಗಿಸಿದರು. ಇನ್ನೇನು ನಾನು ನಿದ್ದೆ ಹೋಗಲೆಂದು ಕಾಯುವಂತೆ ಭಾಸವಾಯಿತು ನನಗೆ. ಅಂದು ನನಗಾದ ಸಮಾಧಾನದಿಂದಲೇ ಏನೋ ನನಗೆ ಎಲ್ಲಿಲ್ಲದ ನಿದ್ದೆ. ಬೆಳಿಗ್ಗೆ ಎದ್ದಾಗ ಅಮ್ಮ ಅಡುಗೆ ಕೋಣೆಯ ಬಾಗಿಲಿಗೆ ಹೊರಗೆ ನಿಂತಿದ್ದರು. ಕೂದಲು ಕೆದರಿತ್ತು. ಸರಿಯಾಗಿ ಹೇಳಬೇಕೆಂದರೆ ಬಲವಾಗಿ ಹಿಡಿದು ಯಾರೋ ಸೀರೆಯನ್ನು ಹರಿದಂತಿತ್ತು. ನನ್ನನ್ನು ನೋಡಿದ ಕೂಡಲೇ ಅಮ್ಮ ಸ್ನಾನದ ಕೋಣೆಯ ಕಡೆಗೆ ಹೊರಟರು. ಅಂದು ಸರಿಯಾಗಿ ಗಮನಿಸಿದ ನನಗೆ ಏಕೋ ಅಮ್ಮನಿಗೆ ನಡೆಯಲು ಆಗುತ್ತಿಲ್ಲ ಎನಿಸಿತು. ಒಂದು ಕಾಲನ್ನು ಕುಂಟಿಸಿಕೊಂಡು ನಡೆಯುತ್ತಿದ್ದರು. ಆಗ ನನಗೆ ಸರಿಸುಮಾರು 15 ವಯಸ್ಸು. ಅಮ್ಮನಂತೆ ಹುಟ್ಟಿದ ನಾನು ಅಮ್ಮನಂತೆ ಸುಂದರವಾಗಿದ್ದೆ. ಆ ವಯಸ್ಸಿಗೆ ಪೂರ್ತಿಯಲ್ಲದಿದ್ದರೂ ಬಹಳ ಮಟ್ಟಿಗೆ ಗಂಡ ಹೆಂಡತಿ ಮಧ್ಯೆ ನಡೆಯುವ ಸರಸ ಸಲ್ಲಾಪಗಳ ಬಗ್ಗೆ ತಿಳಿದಿದ್ದ ನನಗೆ ಇದೆಂಥ ಗಂಡ ಹೆಂಡತಿ ಜೀವನ ಅನ್ನೋ ವಾಕರಿಕೆ ಬಂತು. ಅಂದು ಶಾಲೆಗೆ ಹೊರಟ ನನಗೆ ದಾರಿಯಲ್ಲಿ ಗೆಳತಿಯ ಮನೆ ಹತ್ತಿರ ಬಂದಾಗ ಏನು ಹೊಳೆದಂತಾಯಿತು. ಸಂಜೆಯವರೆಗೆ ಕಾದಿದ್ದು ಗೆಳತಿಯೊಡನೆ ಶಾಲೆಯಿಂದ ವಾಪಸ್ಸಾಗುವಾಗ ಸೀದಾ ಅವಳ ಮನೆಯ ಕಡೆಗೆ ಹೊರಟೆ. ಗೆಳತಿಯ ಅಮ್ಮ ನನಗೆ ಕಾಫಿ ಮಾಡಿಕೊಟ್ಟು ಎಂದಿನಂತೆ ಮಾತನಾಡಿಸಿದರು. ನನ್ನ ಗೆಳತಿಯ ಅಮ್ಮ ನನ್ನ ಅಮ್ಮನಷ್ಟು ಸುಂದರಿಯೇನೂ ಅಲ್ಲ. 37 ವರ್ಷದ ಸರಿಸುಮಾರು ಮಹಿಳೆ. ಆದರೂ ಅವರು ಮನೆಯಲ್ಲಿ ನೆಮ್ಮದಿ ಸಂತಸ ಹೊಂದಿಕೊಂಡು ಹೋಗುವ ಜೀವನ ಎಲ್ಲವೂ ಇತ್ತು. ನಮ್ಮಲ್ಲಿ ದೇವರು ಅತಿಯಾದ ಸೌಂದರ್ಯ ಕೊಟ್ಟಿದ್ದರೂ ನೆಮ್ಮದಿ ಕೊಟ್ಟಿರಲಿಲ್ಲ. ನನ್ನ ಗೆಳತಿಯ ಮನೆಯಲ್ಲಿ ದೇವರು ಸೌಂದರ್ಯ ಕೊಡುತ್ತಿದ್ದರೂ ನೆಮ್ಮದಿ ಕೊಟ್ಟಿದ್ದರು. ಇದೆರಡನ್ನು ಹೊಂದಿಸಿ ನೋಡಿದಾಗ ನನಗೆ ನೆಮ್ಮದಿಯ ಮೇಲು ಅನಿಸಿತು. ನಿಧಾನಕ್ಕೆ ಗೆಳತಿಯ ಅಮ್ಮನ ಬಳಿ ಮಾತಿಗಿಳಿದೆ. ಆಂಟಿ, ಅಂಕಲ್ ಎಷ್ಟು ಒಳ್ಳೆಯವರಲ್ಲವೇ? ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದೆ. ಅದಕ್ಕೆ ಆಂಟಿ ಉತ್ತರಿಸಿ, ನಿಮ್ಮಪ್ಪನೂ ಒಳ್ಳೆಯವರಲ್ಲವೇ? ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಲ್ವೇ ಎಂದರು. ನನಗೆ ನಗಬೇಕೋ ಅಳಬೇಕೋ ತಿಳಿಯಲಿಲ್ಲ. ನನ್ನ ಪೆಚ್ಚಾದ ಮುಖ ನೋಡಿ ಆಂಟಿ ಏನು ಹೇಳಬೇಕು ಅಂದುಕೊಳ್ಳುವಾಗ ಅವರ ಗಂಡ ನಗುತ್ತಾ ಮನೆಯೊಳಗೆ ಬಂದರು. ಅವರ ಸಹಬಾಳ್ವೆಯ ಕುಟುಂಬ ನೋಡಿ ನನಗೆ ಜೋರಾಗಿ ಅಳಬೇಕೆನಿಸಿ ಅಲ್ಲಿಂದ ನಮ್ಮನೆ ಕಡೆ ಹೊರಟೆ. ಅಂದು ನಾನು ಲೇಟಾಗಿ ಮನೆಗೆ ಬಂದಿದ್ದರಿಂದ ಅಪ್ಪ ಮನೆಯ ಹೊರಗೆ ನಿಂತಿದ್ದರು. ಅವರನ್ನು ಕಂಡು ನನಗೆ ಭಯವಾಯಿತು. ನನ್ನನ್ನು ನೋಡಿದಾಕ್ಷಣ ಸಮಾಧಾನಗೊಂಡು ಒಳಗೆ ನಡೆದರು. ಅಂದು ಮನೆಯಲ್ಲಿ ಅಮ್ಮ ಕಾಣಲಿಲ್ಲ. ಅಪ್ಪನನ್ನು ಕೇಳುವ ಮನಸ್ಸಾಗಲಿಲ್ಲ. ಸದ್ದಿಲ್ಲದೆ ಬದುಕುವ ಈ ನನ್ನ ಅಪ್ಪ ಒಂದು ದಿನ ನನ್ನ ಅಮ್ಮನನ್ನು ಸಾಯಿಸಿದರೂ ಆಶ್ಚರ್ಯವಿಲ್ಲ ಅನಿಸಿತು. ನಿಜ, ಆ ಯೋಚನೆಯಲ್ಲೇ ಮುಳುಗಿದ್ದ ನನಗೆ ಯಾರೋ ನನ್ನೆದುರುಗಡೆ ಕಾಫಿ ಲೋಟ ಇಟ್ಟ ಸದ್ದು ಕೇಳಿ ಎದುರಿಗೆ ನೋಡಿದಾಗ ನನ್ನ ಅಪ್ಪ ನಿಂತಿದ್ದರು. ನನ್ನೆದುರಿಗೆ ಇಟ್ಟ ಕಾಫಿ ನೋಡಿ ನನಗೆ ಆಶ್ಚರ್ಯವಾದರೂ ಅದನ್ನು ತೋರ್ಪಡಿಸದೆ ಕಾಫಿ ಕುಡಿದು ರೂಮಿನತ್ತೆ ನಡೆದೆ. 10ನೇ ತರಗತಿಯ ಪರೀಕ್ಷೆಗಳು ಹತ್ತಿರವಾಗಿದ್ದವು. ಇನ್ನೇನು ಪುಸ್ತಕ ತೆರೆಯಬೇಕೆಂದ ನನಗೆ ಬಾಗಿಲ ಬಳಿ ಸದ್ದಾಯಿತು. ಬಾಗಿಲು ತೆರೆದಾಗ ಅಪ್ಪ ನಿಂತಿದ್ದರು. ನಿಮ್ಮಜ್ಜಿಗೆ ಆರೋಗ್ಯ ಕೆಟ್ಟಿದೆ ಎಂದು ಕರೆ ಬಂದಿತ್ತು. ನಿಮ್ಮಮ್ಮ ಊರಿಗೆ ಹೋಗಿದ್ದಾರೆ. ನೀನು ನಿನ್ನ ಕೆಲಸ ಮುಗಿಸು, ನಾನು ಹೋಟೆಲ್ನಿಂದ ಊಟ ತರಿಸುತ್ತೇನೆ ಎಂದು ಹೊರಟು ಹೋದರು. ಹೇಳಿದಂತೆಯೇ ಹೋಟೆಲ್ನಿಂದ ನನಗಿಷ್ಟವಾದ ಊಟ ತರಿಸಿದ್ದರು ನನ್ನ ಅಪ್ಪ. ಮೊದಲ ಸಲ ನನ್ನ ಜೊತೆ ಊಟಕ್ಕೆ ಕುಳಿತರು. ಕುರುಚಲು ಕೂದಲು, ಸ್ವಲ್ಪ ಬೆಳ್ಳಗೆ, ಗಡ್ಡ, ಸಾಧಾರಣ ಮೈಕಟ್ಟು, ಗೋಧಿ ಬಣ್ಣ. ಯಾರಾದರೂ ಅವರನ್ನು ನೋಡಿದರೆ ಎಷ್ಟು ಸಮಾಧಾನದ ವ್ಯಕ್ತಿ ಎನಿಸುವಂತಿತ್ತು. ಆದರೆ ಅವರಿಗೂ ನಮ್ಮಮ್ಮನಿಗೂ ಇದ್ದ ಒಂದು ದೊಡ್ಡ ವ್ಯತ್ಯಾಸವೆಂದರೆ ಅವರಿಬ್ಬರ ವಯಸ್ಸು. ಸರಿಸುಮಾರು 13 ವರ್ಷ ವ್ಯತ್ಯಾಸ ನನ್ನ ಅಪ್ಪ ಅಮ್ಮನಿಗೆ. ಈ ಎಲ್ಲ ಯೋಚನೆಗಳ ಮಧ್ಯೆ ಊಟ ಮುಗಿಸಿದ್ದೇ ತಿಳಿಯಲಿಲ್ಲ ನನಗೆ. ತಟ್ಟೆ ತೆಗೆದುಕೊಂಡು ಒಳಗೆ ಹೋದಾಗ ಆಶ್ಚರ್ಯ ಕಾದಿತ್ತು. ಎಂದಿನಂತೆ ಅಡುಗೆ ಕೋಣೆಯಲ್ಲಿ ಪಾತ್ರೆಗಳು ಹರಡಿಕೊಂಡಿರಲಿಲ್ಲ. ಅಡುಗೆ ಕೋಣೆ ಒಪ್ಪವಾಗಿತ್ತು. ಕೇವಲ ನನ್ನ ತಟ್ಟೆ ತೊಳೆದು ಕೋಣೆಯ ಕಡೆ ಹೊರಟೆ.
ಇವತ್ತು ಯಾಕೋ ಎಲ್ಲವೂ ಬದಲಾದಂತೆ ಭಾಸವಾಗುತ್ತಿತ್ತು. ಅಮ್ಮ ಮನೆಯಲ್ಲಿ ಇರಲಿಲ್ಲ, ಅಪ್ಪ ಅಪ್ಪನಂತಿರಲಿಲ್ಲ. ಏನಾಗುತ್ತಿದೆ ಎನ್ನೋ ಧ್ಯಾನದಲ್ಲಿ ನಿದ್ದೆಗೆ ಜಾರಿದ್ದೆ. ಬೆಳಿಗ್ಗೆ ಎದ್ದಾಗ ಅಡುಗೆ ಕೋಣೆಯಲ್ಲಿ ಮಂದವಾದ ಸದ್ದು. ಅಮ್ಮ ಬಂದಿರಬಹುದು ಎಂದು ದಾಪುಗಾಲಿನೊಂದಿಗೆ ಅಡುಗೆ ಕೋಣೆಗೆ ಹೊರಟ ನನಗೆ ಕಾಣಿಸಿದ್ದುದು ಅಪ್ಪ. ನನ್ನನ್ನು ಕಂಡಿದ್ದೇ ಕಾಫಿ ಲೋಟ ನನ್ನ ಕೈಗಿತ್ತರು. ಅಪ್ಪ ಯಾವಾಗಲೂ ಹೀಗೆ ಇರಬಾರದೆ ಎನ್ನಿಸಿತು. ಹೀಗೆ 2 ದಿನಗಳು ಕಳೆದವು. ಅಂದು ಮುಂಜಾನೆ ಎದ್ದಾಗ ಅಮ್ಮ ಅಡುಗೆ ಕೋಣೆಯಲ್ಲಿದ್ದರು. ಬೆಳಿಗ್ಗೆ ಬಂದು ತಲುಪಿದ್ದರು ಎಂದು ನನಗೆ ಖಾತ್ರಿಯಾಗಿತ್ತು. ಅಪ್ಪ ಕೋಣೆಯಲ್ಲಿದ್ದರು. ಎಂದಿನಂತೆ ತಿಂಡಿ ತಿನ್ನದೆ ಹೊರಟರು. ನನಗೆ ಏನೋ ತವಕ. ಅಮ್ಮನೊಂದಿಗೆ ಬಹಳ ವಿಷಯಗಳು ಹೇಳಬೇಕು. ಅದನ್ನು ಕೇಳಿ ಅಮ್ಮನಿಗೆ ಖುಷಿಯಾಗಬಹುದು ಅನ್ನೋ ಆಸೆ. ಆದರೆ ಬೆಳಿಗ್ಗೆ ಅಷ್ಟೆಲ್ಲ ಸಮಯವಿಲ್ಲದಿದ್ದರಿಂದ ನಾನು ಹಾಗೆ ಹೊರಟೆ. ಸಂಜೆ ಬಂದಾಗಲೂ ಅಮ್ಮನೊಡನೆ ಮಾತನಾಡಬೇಕು. ಅಪ್ಪ ನನ್ನನ್ನು ನೋಡಿಕೊಂಡ ವಿಚಾರ ಹೇಳಬೇಕು ಅಂದುಕೊಂಡರೂ ಯಾಕೋ ನಮ್ಮಮ್ಮ ಅದನ್ನು ಕೇಳುವ ಮನಸ್ಸು ತೋರಿದಂತಿರಲಿಲ್ಲ. ಹೋಗಲಿ ಎಂದು ಸುಮ್ಮನಾದೆ. ಆದರೆ ಮೊದಲಿಗಿಂತಲೂ ಸ್ವಲ್ಪ ನಗುನಗುತ್ತಾ ಸಮಾಧಾನದಿಂದಿದ್ದರು ಅಮ್ಮ. ಅಂದು ಅಮ್ಮನನ್ನು ನನ್ನ ಕೋಣೆಗೆ ಕರೆದು ಮಲಗಿಸಿದೆ. ಅಮ್ಮ, ಅಪ್ಪ ಒಳ್ಳೆಯವರಲ್ವೇ ಎಂದು ಪ್ರಶ್ನಿಸಿದೆ. ನನ್ನ ಪ್ರಶ್ನೆಯಿಂದ ಮೊದಲು ಗಲಿಬಿಲಿಗೊಂಡ ಅಮ್ಮ ಕೋಪದಿಂದಲೇ, ನಿನ್ನ ಅಪ್ಪ ನಿನಗೆ ಒಳ್ಳೆಯವರಿರಬಹುದು, ನನಗಲ್ಲ ಎಂದು ತೀಕ್ಷ್ಣವಾಗಿ ಉತ್ತರಿಸಿದರು. ನನಗೂ ಸ್ವಲ್ಪ ಇರಿಸು ಮುರಿಸು ಆಗಿ ಬೆಡ್ಶೀಟ್ ಹೊತ್ತು ಮಲಗಲು ಪ್ರಯತ್ನಿಸಿದೆ. ತಕ್ಷಣಕ್ಕೆ ಬಾಗಿಲ ಬಳಿ ಅಪ್ಪನ ಸದ್ದು ಕೇಳಿಸಿತು. ಆ ಕೂಡಲೇ ಅಮ್ಮ ಎದ್ದು ಅಪ್ಪನ ಕೋಣೆಗೆ ಹೊರಟರು. ಮತ್ತೆ ಅದೇ ಭಯ, ಆತಂಕ, ಕಿರಿಕಿರಿ. ಅಂದು ಮತ್ತೆ ನನಗೆ ನಿದ್ರೆ ಹತ್ತಲೇ ಇಲ್ಲ. ಸುಮಾರು 12 ಗಂಟೆ ಅಮ್ಮ ಕೋಣೆಗೆ ಬಂದರು. ಮಲಗಿದಂತೆ ನಟಿಸಿದ ನನಗೆ ಎಲ್ಲವೂ ಕಾಣುವಂತಿತ್ತು. ಕಣ್ಣಲ್ಲಿ ನೀರು, ಕೂದಲು ಕೆದರಿತ್ತು, ಮೈಮೇಲಿದ್ದ ಬಟ್ಟೆ ಹರಿದಂತೆ ಕಂಡು ಕಾಣದಂತಿತ್ತು. ಬೆಳಿಗ್ಗೆ ಎದ್ದಾಗಲೂ ಅಮ್ಮ ಅದೇ ಭಂಗಿಯಲ್ಲಿ ಕುಳಿತು ಅತ್ತಂತಿತ್ತು. ಸ್ನಾನಕ್ಕೆ ತೆರಳುವಾಗ ಕಾಲನ್ನು ಕುಂಟಿಸಿ ನಡೆಯುವಂತಿತ್ತು. ಇದನ್ನೆಲ್ಲ ಗಮನಿಸಿದ ನನಗೆ, ಎಂಥ ರಾಕ್ಷಸ ನನ್ನ ಅಪ್ಪ! ಅವನೊಬ್ಬ ಗೋಮುಖ ವ್ಯಾಘ್ರ. ನನ್ನೊಡನೆ ಎಷ್ಟು ಪ್ರೀತಿಯಿಂದ ವರ್ತಿಸುತ್ತಾನೆ, ರಾತ್ರಿಯಾಗುತ್ತಿದ್ದಂತೆ ಎಷ್ಟು ಘೋರ ರೂಪ ತಾಳುತ್ತಾನೆ ಎನ್ನಿಸುತ್ತಿತ್ತು. ತುಂಬಾ ಕೋಪ ಬರುತ್ತಿತ್ತು ನನ್ನಲ್ಲಿ. ಕೊನೆಗೂ ನಾನು 10ನೇ ತರಗತಿಯ ಪರೀಕ್ಷೆ ಮುಗಿಸಿ ರಜೆಯ ಮೂಡಿನಲ್ಲಿದ್ದೆ. ಅಪ್ಪ ಆಗಾಗ ಕೆಲಸದ ನಿಮಿತ್ತ ಹೊರ ಹೋಗುತ್ತಿದ್ದರಿಂದ ನನಗೂ ಅಮ್ಮನಿಗೂ ಬಹಳ ಸಮಯ ಸಿಗುತ್ತಿತ್ತು. ಒಂದು ದಿನ ಅಮ್ಮನ ಪೆಟ್ಟಿಗೆಯಲ್ಲಿರುವ ಎಲ್ಲ ಸೀರೆಗಳನ್ನು ನೋಡಬೇಕು ಎನ್ನಿಸಿ 1-2 ಸೀರೆಗಳನ್ನು ನಾನು ಉಟ್ಟಿಕೊಂಡು ಸಂತಸಪಟ್ಟೆ. ಅಮ್ಮನ ಆ ನೀಲಿ ಸೀರೆ ಅಲ್ಲೇ ಪಕ್ಕದಲ್ಲಿತ್ತು. ಅದನ್ನೆತ್ತಿಕೊಂಡಾಗ ಅಮ್ಮನಿಗೂ ಯಾಕೋ ಇಷ್ಟವಾಗಲಿಲ್ಲ ಎನ್ನಿಸಿ ವಾಪಸ್ ಇಟ್ಟು ನನ್ನ ಕೋಣೆಗೆ ತೆರಳಿದೆ. ಅಮ್ಮನ ಸೀರೆ ಉಟ್ಟುಕೊಂಡಾಗ ನಾನು ಬೆಳೆದಿದ್ದೇನೆ, ಅಮ್ಮನ ಅಚ್ಚಿನಂತಿದ್ದೇನೆ. ಅಮ್ಮನಂತೆ ನನಗೂ ಜವಾಬ್ದಾರಿ ಬಂದಿದೆ. ನನಗೆ ಸಹನೆ, ಧೈರ್ಯ ಎಲ್ಲವೂ ಬಂದಿದೆ ಎನ್ನಲಾರಂಭಿಸಿತು. ಏನೋ ಎಲ್ಲಿಲ್ಲದ ಧೈರ್ಯ ನನ್ನಲ್ಲಿ ಅನುಭವಕ್ಕೆ ಬಂದಿತ್ತು. ಅಮ್ಮನ ಮೇಲೆ ನನಗೆ ಎಲ್ಲಿಲ್ಲದ ಕರುಣೆ. ಅಮ್ಮನ ಮುಖ ನೋಡಿದಾಗಲೆಲ್ಲ ಅಯ್ಯೋ ಎನ್ನಿಸಿತು. ಇದಕ್ಕೆ ಒಂದು ಬಲವಾದ ಕಾರಣವಿತ್ತು. 1-2 ಸಲ ನನ್ನ ಅಪ್ಪ ಅಮ್ಮನಿಗೆ ಜಗಳ ತಾರಕಕ್ಕೇರಿದಾಗ ನನ್ನ ಅಮ್ಮ ಹೇಳಿದ ಆ ಒಂದು ವಾಕ್ಯ, ನಮಗೆ ಈ ಮಗಳಿಲ್ಲದಿದ್ದರೆ ಎಂದೋ ನಿಮ್ಮನ್ನು ಬಿಟ್ಟು ಈ ನರಕದಿಂದ ಹೋಗಿ ಬಿಡುತ್ತಿದ್ದೆ, ನೇಣು ಹಾಕಿಕೊಂಡು ಸಾಯುತ್ತಿದ್ದೆ. ಈ ಒಂದು ಮಾತು ನನ್ನನ್ನು ಪದೇ ಪದೇ ಕಾಡುವಂತಿತ್ತು. ಆದರೆ ಅಮ್ಮನಿಲ್ಲದ ಸಂದರ್ಭದಲ್ಲಿ ಅಪ್ಪ ನನ್ನನ್ನು ಚೆನ್ನಾಗಿ ನೋಡಿಕೊಂಡ ಆ ರೀತಿ ನನ್ನನ್ನು ಗೊಂದಲಕ್ಕೀಡು ಮಾಡಿತ್ತು. ಆ ಒಂದು ರಾತ್ರಿ ನಮ್ಮಪ್ಪನ ನಿಜವಾದ ಮುಖ ತಿಳಿಯಬೇಕೆಂಬ ಧೈರ್ಯ ಬಂದಿತ್ತು. ಆದರೆ ಹೇಗೆ ಎಂದು ತಿಳಿಯುತ್ತಿರಲಿಲ್ಲ. ಯಾಕೆಂದರೆ ನನ್ನ ಜೊತೆ ಬಹಳ ವಿನಯ, ಸಹನೆ, ಪ್ರೀತಿಯಿಂದ ವರ್ತಿಸುವ ನಮ್ಮಪ್ಪ ಅಮ್ಮನೊಡನೆ ಯಾಕೆ ಅಷ್ಟೊಂದು ಕ್ರೂರವಾಗಿ ವರ್ತಿಸುತ್ತಾರೆ ಅನ್ನೋ ಆತಂಕ, ಕುತೂಹಲ. ಒಂದು ದಿನ ಬಹಳ ಧೈರ್ಯ ಮಾಡಿ
ಎಷ್ಟೋ ದಿನದಿಂದ ಯೋಚನೆ ಮಾಡಿದ್ದ ಆ ಒಂದು ಕೆಲಸ ಮಾಡಲೇಬೇಕು ಎಂದು ಧೈರ್ಯ ಮಾಡಿದೆ. ಅಂದು ನಾನೇ ಅಡುಗೆ ಮನೆಗೆ ತೆರಳಿ ಅಮ್ಮನ ಕೆಲಸದಲ್ಲಿ ಕೈ ಜೋಡಿಸಿದೆ. ಊಟವಾದ ಬಳಿಕ, ಅಮ್ಮ, ನಾನು ಪಾತ್ರೆ ತೊಳೆದು ಜೋಡಿಸಿ ಬರುವೆ, ನೀನು ಹೋಗಿ ವಿಶ್ರಮಿಸು ಎಂದೆ. ನನ್ನ ಮಾತಿಗೆ ಓಗೊಟ್ಟು ಅಮ್ಮ ನನ್ನ ಕೋಣೆಗೆ ತೆರಳಿದರು. ನಾನು ನನ್ನ ಕೆಲಸ ಮುಗಿಸಿ ನನ್ನ ಕೋಣೆಗೆ ತೆರಳುವಾಗ ಸಹಜವಾಗಿ ಕುಡಿಯುವ ಹಾಲಿನ ಲೋಟವನ್ನು ತೆಗೆದುಕೊಂಡು ತೆರಳಿದೆ. ಅಮ್ಮ ಇನ್ನು ಹಾಸಿಗೆ ಮೇಲೆ ನನಗಾಗಿ ಕಾದು ಕುಳಿತಿದ್ದರು. ನನ್ನ ಲೋಟದಲ್ಲಿ ಎಂದಿನಂತೆ ಹಾಲು ತುಂಬಿರಲಿಲ್ಲ. ಕೇವಲ ಅರ್ಧ ಲೋಟ ಹಾಲನ್ನು ತೆಗೆದುಕೊಂಡು, ಅಮ್ಮ, ನನಗೆ 1 ಲೋಟ ಜಾಸ್ತಿ ಆಯಿತು, ನೀನು ಸ್ವಲ್ಪ ಕುಡಿಯಮ್ಮ ಎಂದು ಲೋಟವನ್ನು ಅಮ್ಮನ ಕೈಗಿತ್ತೆ. ಜಾಸ್ತಿ ಏನು ಮಾತನಾಡದೆ ಕೊಟ್ಟ ಹಾಲನ್ನು ಕುಡಿದು ಅಮ್ಮ ನಿದ್ರೆಗೆ ಜಾರಿದರು. ಇಂದು ಅಮ್ಮ ಕೋಣೆಗೆ ನನಗಿಂತ ಮೊದಲು ಬಂದ ಕಾರಣ ಅಪ್ಪ ಬೇಗನೆ ದೀಪ ಆರಿಸಿ ಮಲಗಿದ್ದರು. ಅಂದು ರಾತ್ರಿ ನನಗೆ ಭಯ, ಆತಂಕ, ಸಮಾಧಾನದ ಜೊತೆಗೆ ಜೀವನದಲ್ಲಿ ಯಾರೂ ಮಾಡದ ತಪ್ಪು ನಾನು ಮಾಡಲು ಹೊರಟಿದ್ದೇನೆ ಅನ್ನೋ ಗಿಲ್ಟ್ ಕಾಡುತ್ತಿತ್ತು. ಕೈಕಾಲು ನಡುಗುತ್ತಿದ್ದವು. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಅನ್ನೋ ಆತಂಕ. ಆದರೂ ನಿರ್ಧಾರವಾಗಿತ್ತು ನನ್ನ ದಿಟ್ಟ ನಡೆ. ನನ್ನ ಹೆತ್ತ ಅಮ್ಮನಿಗೆ ಕೊಡಿಸಬೇಕಾದ ನ್ಯಾಯದ ರಾತ್ರಿ ಅದಾಗಿತ್ತು. ಹಾಲಿನ ಲೋಟದಲ್ಲಿ ಬೆರೆಸಿದ ನಿದ್ರೆ ಮಾತ್ರೆಯಿಂದ ಗಾಢ ನಿದ್ರೆಗೆ ಜಾರಿದ್ದರು ನನ್ನ ಅಮ್ಮ. ನಾನು ಅಮ್ಮ ದಿನ ಉಡುತ್ತಿದ್ದ ಸೀರೆ ಉಟ್ಟುಕೊಂಡೆ. ನಿಧಾನಕ್ಕೆ ಹೆಜ್ಜೆ ಇಟ್ಟು ನನ್ನನ್ನು ಹೆತ್ತ ಅಪ್ಪನ ಕೋಣೆಯ ಕಡೆಗೆ ಸಾಗಿದೆ. ಅವರನ್ನು ಅಪ್ಪ ಎನ್ನಬೇಕೋ ಅಥವಾ ರಾಕ್ಷಸ ಎನ್ನುವ ಸವಾಲಿಗೆ ಇಂದು ನನಗೆ ಖಂಡಿತ ಉತ್ತರ ಸಿಗುವ ಭರವಸೆ ಇತ್ತು. ಕೈಕಾಲುಗಳು ನಡುಗಿ ಗಂಟಲು ಒಣಗುತ್ತಿದ್ದರೂ ಅಪ್ಪನ ಬಾಗಿಲ ಬಳಿ ತಲುಪಿದ್ದ ನನಗೆ ಅಪ್ಪ ಗೋಡೆಯ ಕಡೆ ತಲೆ ಮಾಡಿ ಮಲಗಿರುವುದು ಖಾತರಿಯಾಯಿತು. ನಿಧಾನಕ್ಕೆ ಬಾಗಿಲು ತಳ್ಳಿ ಅಪ್ಪ ಮಲಗಿದ್ದ ಬೆಡ್ಡಿನ ಪಕ್ಕ ತಲುಪಿದೆ. ಹುಣ್ಣಿಮೆ ಚಂದ್ರನ ಕಡಿದಾದ ಬೆಳಕು ಕಿಟಕಿಯಿಂದ ನನ್ನೆಡೆಗೆ ಇಣುಕಿ ಕಳ್ಳನನ್ನು ಹಿಡಿಯಲು ತವಕ ಪಡುವಂತಿತ್ತು. ನಾನು ಅಮ್ಮ ಮಲಗುವ ಜಾಗದಲ್ಲಿ ನಿಧಾನಕ್ಕೆ ಕುಳಿತು ನಿಧಾನವಾಗಿ ದಿಂಬಿಗೆ ಒರಗಿ ಹೊದಿಕೆ ಹೊದ್ದುಕೊಂಡೆ. ನನ್ನ ಪ್ರಕಾರ ನಾನು ಒಳಗೆ ಬಂದಿದ್ದು ಅಪ್ಪ ಗಮನಿಸಿದಂತೆ ಭಾಸವಾಯಿತು. ಆದರೆ ಬಂದಿದ್ದು ಅಮ್ಮ ಅಲ್ಲ, ಅವರ ಹೆತ್ತ ಮಗಳು ಅನ್ನೋದು ಅಪ್ಪನಿಗೆ ತಿಳಿದಂತಿರಲಿಲ್ಲ. ಬಹಳ ಹೊತ್ತಿನ ಬಳಿಕ ಅಪ್ಪ ಮೆಲ್ಲುಧ್ವನಿಯಲ್ಲಿ, ಊಟ ಮಾಡಿದ್ಯಾ ಮಧು ಎಂದು ಕೇಳಿದರು. ಒಮ್ಮೆಲೆ ಕೇಳಿದ ಆ ಸವಾಲಿನಲ್ಲಿ ಅಪ್ಪನ ಕರ್ಕಶ ಧ್ವನಿಯೇನೂ ಇರಲಿಲ್ಲ. ಮತ್ತೆ ಅಪ್ಪನ ಧ್ವನಿ, ಮಗಳು ಮಲಗಿದಳೆ? ಮತ್ತೆ ಮೆದುವಾದ ಧ್ವನಿಯಲ್ಲಿ ಬಂದ ಇನ್ನೊಂದು ಪ್ರಶ್ನೆ. ನನಗೆ ನನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ನಾನು ಸುಮ್ಮನಾದೆ. ನನ್ನ ಅಪ್ಪ ನನ್ನ ಕಡೆ ತಿರುಗಿ ಮಲಗಿದರು. ನನಗೆ ಆತಂಕ, ಭಯ, ಎದ್ದು ಓಡಿ ಹೋಗುವ ಎನ್ನುವಷ್ಟು ನಡಕ. ನನ್ನ ಎದೆಯ ಬಡಿತ ನನಗೆ ಕೇಳಿಸುವಂತಿತ್ತು. ಅಪ್ಪ ನಿಧಾನಕ್ಕೆ ನನ್ನ ಭುಜದ ಮೇಲೆ ಕೈ ಇತ್ತು, ಮಧು, ಈಗಲಾದರೂ ನನ್ನ ಮಾತು ಕೇಳು. ಮಗಳು ದೊಡ್ಡವಳಾಗಿದ್ದಾಳೆ. ಅವಳಿಗೆ ಎಲ್ಲವೂ ತಿಳಿಯುವ ವಯಸ್ಸು. ಅವಳ ಕಡೆ ಹೆಚ್ಚಿನ ಗಮನ ಕೊಡು ಎಂದರು ಮೆಲುಧ್ವನಿಯಲ್ಲಿ. ನನಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಅಲುಗಾಡದೆ ಸುಮ್ಮನಾದೆ. ಬಹಳ ಸಮಯದ ನಂತರ ನನ್ನ ಭುಜದ ಮೇಲೆ ಇಟ್ಟ ಕೈ ಹಾಗೇ ಇಟ್ಟು ಅಪ್ಪ ನಿದ್ರೆಗೆ ಜಾರಿದರು. ನಾನು ನಿಧಾನಕ್ಕೆ ಅವರ ಕೈಯನ್ನು ಪಕ್ಕಕ್ಕೆ ಸರಿಸಿ ಮೆಲುವಾಗಿ ಎದ್ದು ನನ್ನ ಕೋಣೆಗೆ ಬಂದೆ. ಪ್ರಜ್ಞೆ ಇಲ್ಲದಂತೆ ಮಲಗಿದ್ದರು ನನ್ನ ಅಮ್ಮ. ಬೆಳಗಿನ 4ರ ಜಾವ ನನಗೆ ಬಂದಿದ್ದ ಕೊಂಚ ನಿದ್ರೆಯಿಂದ ಎಚ್ಚರವಾಯಿತು. ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ರೆ ಹತ್ತಲೇ ಇಲ್ಲ. ರಾತ್ರಿ ಅಪ್ಪ ಮಾತನಾಡಿದ ರೀತಿ, ಅಪ್ಪನ ಮೃದುವಾದ ಮಾತು, ಮೆತ್ತನೆಯ ಸ್ಪರ್ಶ. ಸುಮಾರು ಬೆಳಗ್ಗಿನ 5ರ ಮುಂಜಾನೆ. ತಟ್ಟನೆ ಅಮ್ಮ ಎದ್ದು ಕುಳಿತರು. ನಾನು ಹೊದ್ದಿದ್ದ ಹೊದಿಕೆಯಿಂದಲೇ ಅಮ್ಮನನ್ನು ಗಮನಿಸಿದೆ.
ಅಮ್ಮ ಗಲಿಬಿಲಿಗೊಂಡಂತೆ ಅವಸರವಾಗಿ ಎದ್ದು ನನ್ನ ಕೋಣೆಯಿಂದ ಹೊರನಡೆದರು. ನಾನು ಅಮ್ಮನನ್ನು ಗಮನಿಸಿದ್ದು ಅಮ್ಮನಿಗೆ ತಿಳಿದಂತಿಲ್ಲ. ಎದ್ದು ಹೊರಗೆ ಹೋದಾಗ ಅಮ್ಮ ಸ್ನಾನ ಮುಗಿಸಿ ಎಂದಿನಂತೆ ಅಡುಗೆ ಕೋಣೆಯಲ್ಲಿದ್ದರು. ಬಹಳ ಸುಸ್ತಾದಂತೆ ಕಾಣುತ್ತಿದ್ದರು. ಅವರ ಮುಖ ಬಾಡಿ ಹೋಗಿತ್ತು. ಎಂದಿನಂತೆ ಅಪ್ಪ ಬೆಳಗಿನ ತಿಂಡಿ ತಿನ್ನದೆ ಕೆಲಸಕ್ಕೆ ಹೊರಟರು. ನಾನು ನನ್ನ ತಿಂಡಿ ಮುಗಿಸಿ ಶಾಲೆಯ ಕಡೆ ಹೊರಟೆ. ತರಗತಿ ಮುಗಿದು ತರಗತಿಗಳಾದರೂ ನನ್ನ ಗಮನಕ್ಕೆ ಬರಲೇ ಇಲ್ಲ. ಮನಪೂರ್ತಿ ರಾತ್ರಿ ನಡೆದ ಆ ಘಟನೆ, ಅಪ್ಪನ ಮುಖ, ಮೃದು ಮಾತುಗಳು ನನ್ನನ್ನು ಬೆಂಬಿಡದಂತೆ ಸತಾಯಿಸುತ್ತಿದ್ದವು. ಮಧ್ಯಾಹ್ನ ಊಟದ ಸಮಯಕ್ಕೆ ಅದೇ ಕುಂಟು ನೆಪ ಹೇಳಿ ಮನೆಗೆ ಹೊರಟೆ. ಅದು ಸುಮಾರು 1:45 ಸಮಯ. ಮನೆಯ ಮುಂಬಾಗಿಲು ತೆರೆದೇ ಇತ್ತು. ಒಳಗೆ ಯಾರೋ ಇದ್ದ ಹಾಗಿತ್ತು. ಮನೆಯ ಹಾಲಿಗೆ ಕಾಲಿಡುವಾಗ ಸುಮಾರು 40 ವಯಸ್ಸಿನ ವ್ಯಕ್ತಿಯೊಬ್ಬರು ಕುಳಿತು ನನ್ನ ಅಮ್ಮನೊಡನೆ ಸಹಜವಾಗಿಯೇ ಮಾತನಾಡುತ್ತಿದ್ದರು. ಇವರನ್ನು ನೋಡಿದಾಕ್ಷಣ ಇವರನ್ನು ಎಲ್ಲೋ ನೋಡಿದ ನೆನಪಾಯಿತು. ತುಂಬ ಯೋಚಿಸಿದ ನಂತರ, ಹೌದು, ನನ್ನ ಹಾಗೂ ನನ್ನ ತಮ್ಮನ ಹುಟ್ಟಿದ ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದು ಇವರೇ ಎಂಬ ನೆನಪಾಯಿತು. ಆಗ ನಾವು ತುಂಬ ಚಿಕ್ಕವರಾಗಿದ್ದೆವು. ನನ್ನನ್ನು ನೋಡಿದ ಕೂಡಲೇ ಆ ವ್ಯಕ್ತಿ, ಓ, ನಿನ್ನ ಮಗಳು ದೊಡ್ಡವಳಾಗಿದ್ದಾಳೆ, ನಿನ್ನಂತೆ ಇದ್ದಾಳೆ ಎಂದರು. ಅಮ್ಮ ನಸುನಕ್ಕರು. ಆ ವ್ಯಕ್ತಿ ಇನ್ನೂ ಏನಾದರೂ ಹೇಳಬಹುದು ಎಂಬ ಇರಿಸುಮುರಿಸಿನಿಂದ ನಾನು ಸೀದಾ ನನ್ನ ಕೋಣೆಗೆ ತೆರಳಿದೆ. ಹೆಚ್ಚು ಕಡಿಮೆ 2 ತಾಸುಗಳ ಕಾಲ ಆ ವ್ಯಕ್ತಿ ಮಾತನಾಡುತ್ತಲೇ ಇದ್ದರು. ಇತ್ತ ಕಡೆ ನಾನು ಮನೆಗೆ ಬಂದಿದ್ದು ಅಮ್ಮನ ಗಮನಕ್ಕೆ ಬಂದೇ ಇಲ್ಲ. ಸಣ್ಣ ನಿದ್ರೆಗೆ ಜಾರಿದ್ದ ನನಗೆ ಸಂಜೆಯ 4 ಸಮಯಕ್ಕೆ ಎಚ್ಚರವಾಯಿತು. ಅಂದು ಅಮ್ಮ ಅವರ ಪ್ರೀತಿಯ ಅದೇ ನೀಲಿ ಸೀರೆ ಉಟ್ಟು ಖುಷಿಯಾಗಿದ್ದರು. ಯಾವುದೋ ಹಾಡನ್ನು ಗುನುಗುತ್ತಿದ್ದರು. ಅಂದು ಆಗಲೇ ಅಡಿಗೆ ಮನೆಯ ಪಾತ್ರೆಯಲ್ಲಿ ಬಿಸಿ ಬಿಸಿ ಪಾಯಸ ನನ್ನನ್ನು ಸ್ವಾಗತಿಸುತ್ತಿತ್ತು. ಅದನ್ನು ಸವಿದ ನಾನು ನನ್ನ ಕೋಣೆಗೆ ತೆರಳಿ ನನ್ನ ಪಠ್ಯದ ಕಡೆಗೆ ಗಮನವಿತ್ತೆ. ಅಂದು ಸಂಜೆಯಾದರೂ ಅಪ್ಪನ ಸುದ್ದಿಯೇ ಇರಲಿಲ್ಲ. ನಾನು ಅಮ್ಮನನ್ನು ಕೇಳುವ ಗೋಜಿಗೆ ಹೋಗಲೇ ಇಲ್ಲ. ಕೆಲವು ದಿನಗಳು ಹೀಗೆ ಉರುಳಿದವು. ಅಂದು ಬೆಳಿಗ್ಗೆ ಅಪ್ಪನ ಕೋಣೆಯಿಂದ ಹೊರಬಂದ ಅಮ್ಮನ ಸ್ಥಿತಿ ನೋಡಲಾಗಲಿಲ್ಲ. ಕೂದಲು ಕೆದರಿತ್ತು. ಸೀರೆ ಅಸ್ತವ್ಯಸ್ತವಾಗಿತ್ತು. ಕಾಲನ್ನು ಕುಂಟುತ್ತಾ ಎಳೆಯುತ್ತಾ ಸ್ನಾನದ ಕೋಣೆಯ ಕಡೆಗೆ ಸಾಗುತ್ತಿದ್ದರು. ಅಮ್ಮನನ್ನು ಕಂಡು ಅಯ್ಯೋ ಅನ್ನಬೇಕೆ ಅಥವಾ ಅಪ್ಪನನ್ನು ನೆನೆಸಿ ಅಸಹ್ಯ ಎನ್ನಬೇಕೆ ಗೊಂದಲ. ಹೆಚ್ಚು ಸಮಯ ಮನೆಯಲ್ಲಿ ಇರಲು ಸಾಧ್ಯವಾಗಲಿಲ್ಲ ನನ್ನಿಂದ. ಲಂಚ್ ಬ್ಯಾಗ್ ತೆಗೆದುಕೊಂಡು ಹೊರಟೆ ಶಾಲೆಯ ಕಡೆಗೆ. ನನಗೆ ಆಗಾಗಲೇ SSLC ಪರೀಕ್ಷೆಗಳು ಆರಂಭಗೊಂಡಿದ್ದವು. ಮನೆಯಲ್ಲಿ ಓದುವ ವಾತಾವರಣವಿಲ್ಲದ ನೆಪ ಹೇಳಿ ನನ್ನ ಗೆಳತಿಯ ಮನೆಯಲ್ಲಿ ಓದುವುದಾಗಿ ಅಮ್ಮನಿಗೆ ತಿಳಿಸಿ ಹೊರಟೆ. SSLC ಪರೀಕ್ಷೆಗಳು ಸಹಜವಾಗಿ ಮಧ್ಯಾಹ್ನಕ್ಕೆ ಮುಗಿಯುತ್ತಿದ್ದವು. ಈ ಎಲ್ಲದರ ಮಧ್ಯೆ ನನ್ನ ಅಪ್ಪ ಅಮ್ಮ ನನ್ನ ಓದಿನ ಕಡೆಗೆ ಜಾಸ್ತಿ ಗಮನ ಕೊಟ್ಟಂತಿರಲಿಲ್ಲ. ಅಂದು ನನ್ನ ಕೊನೆಯ ಪರೀಕ್ಷೆ. ಮಧ್ಯಾಹ್ನ ಶಾಲೆ ಮುಗಿಸಿ ನೇರ ಮನೆಗೆ ಬಂದೆ. ಮನೆಗೆ ತಲುಪಿದಾಗ ಮನೆಯ ಕೊಂಚ ದೂರದಲ್ಲಿ ಬೈಕೊಂದು ನಿಂತುಕೊಂಡಿತ್ತು. ಮನೆಗೆ ತಲುಪಿದಾಗ ಅಮ್ಮನ ನಗುಮುಖದ ಮಾತುಗಳು ಕೇಳಿ ಬರುತ್ತಿದ್ದವು. ಮತ್ತದೇ ಮೊದಲು ನೋಡಿದ ವ್ಯಕ್ತಿ, ಅಂಕಲ್ ಎಂದು ಅವರನ್ನು ಒಮ್ಮೆ ಕರೆದ ನೆನಪು ನನಗೆ. ಸುಮಾರು 1 ಗಂಟೆಗಳ ಕಾಲ ಆ ವ್ಯಕ್ತಿ ಮಾತನಾಡುತ್ತಲೇ ಇದ್ದದ್ದು ಕಂಡು ನಾನು ಮತ್ತೆ ನನ್ನ ಗೆಳತಿಯ ಮನೆಗೆ ಹೋಗುವುದಾಗಿ ಹೊರಗೆ ಬಂದೆ. ನನ್ನ ಗೆಳತಿಯ ಮನೆ ತಲುಪಿದಾಗ ಅವಳು ಮನೆಯಲ್ಲಿ ಇಲ್ಲದಿರುವುದರಿಂದ ಹೋದ ದಾರಿಗೆ ಸುಂಕವಿಲ್ಲವೆಂದು ವಾಪಸ್ಸಾದೆ. ಈ ಸಲ ಮನೆಯ ಮುಂಬಾಗಿಲು ಮುಚ್ಚಿದಂತಿತ್ತು. ಆದರೆ ದೂರದಲ್ಲಿ ನಿಂತಿದ್ದ ಆ ಬೈಕು ಅದೇ ಜಾಗದಲ್ಲಿ ಅಲುಗಾಡದೆ ನಿಂತಿತ್ತು. ನಾನು ಮುಂಬಾಗಿಲನ್ನು ನಿಧಾನಕ್ಕೆ ತಳ್ಳಿದೆ. ಅದು ನಿಧಾನಕ್ಕೆ ತೆರೆದುಕೊಂಡಿತು.
ಹಾಲ್ನಲ್ಲಿ ಯಾರೂ ಇರಲಿಲ್ಲ. ಸ್ವಲ್ಪ ಮುಂದಕ್ಕೆ ಹೆಜ್ಜೆ ಇಟ್ಟ ನನಗೆ ಅಪ್ಪನ ಕೋಣೆಯಿಂದ ಅಮ್ಮನ ಮೆಲುಧ್ವನಿಯಿಂದ ಬರುವ ಮಾತುಗಳು ಕೇಳಿ ಬರುತ್ತಿದ್ದವು. ನನ್ನ ಮಗಳಿಗೆ ನನ್ನ ಮೇಲೆ ಪೂರ್ಣ ವಿಶ್ವಾಸವಿದೆ. ಅವಳಿಗೆ ನನ್ನ ಮೇಲೆ ಕರುಣೆ ಇದೆ. ಅವಳಿಗೆ ನನ್ನ ಬಗ್ಗೆ ಕಾಳಜಿ ಇದೆ. ಅವಳು ನನ್ನನ್ನು ನಂಬುತ್ತಾಳೆ. ಹೀಗೆ ಮುಂದುವರೆದು, ಅವಳಿಗೆ ಅವಳ ಅಪ್ಪನನ್ನು ಕಂಡರೆ ಕೆಂಡದಂಥ ಕೋಪ. ಅಪ್ಪನನ್ನು ನೋಡಿದರೆ ಉರಿಯುತ್ತಾಳೆ. ನಮ್ಮ ಎಲ್ಲ ಯೋಜನೆಗಳು ಸಫಲಗೊಳ್ಳುತ್ತಿವೆ. ಇನ್ನು ನನ್ನ ಮಗನನ್ನು ನಂಬಿಸಿದರೆ, ಅವರ ಅಪ್ಪನ ಬಗ್ಗೆ ಕೀಳರಿಮೆ ತುಂಬಿಸಿದರೆ ನಮ್ಮ ದಾರಿ ಸುಗಮವಾಗಲಿದೆ. ಈ ಮಾತುಗಳನ್ನು ಕೇಳಿ ನನ್ನ ಕಿವಿಗಳನ್ನು ನಂಬುವ ಸಹಜ ಸ್ಥಿತಿಯಲ್ಲಿ ನಾನು ಇರಲೇ ಇಲ್ಲ. ಬಹಳ ಸಂಕಟವಾಯಿತು ನನಗೆ. ಅಪ್ಪನ ಕೋಣೆಯ ಬಾಗಿಲನ್ನು ಕೊಂಚವೇ ತಳ್ಳಿದ ನನಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಆ ವ್ಯಕ್ತಿಯ ಬಾಹುಗಳಲ್ಲಿ ನನ್ನ ಅಮ್ಮ. ಆ ವ್ಯಕ್ತಿಯು ಅಮ್ಮನ ಗುಂಗುರು ಕೂದಲುಗಳಲ್ಲಿ ಕೈಯಾಡಿಸುತ್ತಾ ಅದೇನು ಗುನುಗುತ್ತಿದ್ದರು. ನನ್ನನ್ನೇ ನಾನು ಸಂಭಾಳಿಸಿಕೊಂಡು ಅಲ್ಲಿಂದ ಕಾಲ್ಕಿತ್ತು ನನ್ನ ಕೊಠಡಿಗೆ ತೆರಳಿ ಬಾಗಿಲು ಮುಚ್ಚಿಕೊಂಡೆ. ಏನು ನಡೀತಿದೆ ಎಂಬ ಗ್ರಹಿಕೆಯು ಕಷ್ಟವಾಗಿತ್ತು ನನ್ನಿಂದ. ಇಷ್ಟು ದಿನ ನಾನು ನೆನೆಸಿದ ಗಡಸು ಹಾಗೂ ಕರ್ಕಶ ಧ್ವನಿಯ ನನ್ನ ಅಪ್ಪ ನಿಜವಾಗಲೂ ದುಷ್ಟ ವ್ಯಕ್ತಿಯೇ? ಅಥವಾ ಅಂದು ಅವರ ಕೋಣೆಯಲ್ಲಿ ಅಮ್ಮನಂತೆ ನಾನು ನಟಿಸಿ ಅವರ ಪಕ್ಕದಲ್ಲಿ ಮಲಗಿದ, ನನ್ನನ್ನು ಪ್ರೀತಿಯಿಂದ ನೀವರಿಸಿದ ಆ ನನ್ನ ಅಪ್ಪ ಸಜ್ಜನ ವ್ಯಕ್ತಿಯೇ ಅನ್ನುವ ಗೊಂದಲ ಶುರುವಾಯಿತು. ಒಂದು ವೇಳೆ ನನ್ನ ಅಪ್ಪ ಸಹನೆಯ ಪ್ರೀತಿಯ ವ್ಯಕ್ತಿಯೇ ಆಗಿದ್ದರೆ, ನನ್ನ ಅಮ್ಮನ ಮೇಲೆ ಪ್ರತಿ ರಾತ್ರಿ ನಡೆದ ಆ ದೌರ್ಜನ್ಯ, ಇದರಲ್ಲಿ ಯಾವುದು ಸತ್ಯ? ಇಂದು ನಾನು ಕಿವಿಯಾರೆ ಕೇಳಿಸಿಕೊಂಡಿದ್ದು ಅಥವಾ ನನ್ನ ಅಮ್ಮನೊಡನೆ ಅಪ್ಪನ ದೌರ್ಜನ್ಯ? ಈ ಚಿಂತೆಯಿಂದಿರುವಾಗ ನನ್ನ ಕೋಣೆಯ ಬಾಗಿಲನ್ನು ತಳ್ಳಿ ಒಳಬಂದ ನನ್ನ ಅಮ್ಮ ನನ್ನೊಡನೆ ಏನೋ ಮಾತನಾಡಲು ಪ್ರಯತ್ನಿಸಿದರೂ ನಾನು ಮಲಗಿದಂತೆ ನಟಿಸಿದ್ದರಿಂದ ಬಂದ ಹಾಗೆ ವಾಪಸ್ಸು ಹೊರಟು ಹೋದರು. ಅಂದು ನಾನು ಅಪ್ಪನಿಗಾಗಿ ಬಹಳ ಹೊತ್ತು ಕಾದು ಕುಳಿತೆ. ಆದರೆ ಅಂದು ಅಪ್ಪ ಮನೆಯ ಕಡೆ ಸುಳಿಯಲೇ ಇಲ್ಲ. ನಾನು ಹಾಗೆ ನಿದ್ರೆಗೆ ಜಾರಿದೆ. ಮತ್ತೆ ಎಚ್ಚರವಾದಾಗ ಅದೇ ಅಮ್ಮನ ಮಾತುಗಳು ಕಿವಿ ಅಪ್ಪಳಿಸಿದವು. ನನ್ನ ಮಕ್ಕಳು ನನ್ನನ್ನು ಪೂರ್ತಿಯಾಗಿ ನಂಬುತ್ತಾರೆ. ಅವರ ಅಪ್ಪನನ್ನು ಕಂಡರೆ ಬೆಂಕಿಯುಗುಳುತ್ತಾರೆ. ನಮ್ಮ ಇಷ್ಟು ವರ್ಷದ ಸಹನೆ ತಾಳ್ಮೆಗೆ ನಮಗೆ ಫಲ ಸಿಗುವ ಸಮಯ ಹತ್ತಿರವಾಗಿದೆ. ಇನ್ನು ಹೇಗಾದರೂ ಮಾಡಿ ನನ್ನ ಮಗಳೇ ಎದುರು ನಿಂತು ನಮ್ಮ ಮದುವೆ ಮಾಡಿಸಬೇಕು. ಅಂತಹ ಸಮಯ ಹತ್ತಿರವಾಗಿದೆ ಎನ್ನುವ ಮಾತುಗಳು ನನ್ನ ಕಿವಿಯಲ್ಲಿ ಕಾದ ಸೀಸ ಹಾಕಿದ ಅನುಭವ ಆಗುತ್ತಿದೆ. ಇಷ್ಟೆಲ್ಲ ಕೇಳಿದ ನನಗೆ ನನ್ನ ಅಪ್ಪನನ್ನು ಕಳೆದುಕೊಳ್ಳುತ್ತಿದ್ದೇನೆ ಅನ್ನೋ ದುಃಖ ಉಮ್ಮಳಿಸುತ್ತಿದೆ. ಅಂದು ರಾತ್ರಿ ನಾನು ಕೋಣೆಯಿಂದ ಹೊರ ಹೋಗಲೇ ಇಲ್ಲ. ಮರುದಿನ ಬೆಳಿಗ್ಗೆ ನಾನು ತಡವಾಗಿ ಎದ್ದಿದ್ದರಿಂದ ಆಗಾಗಲೇ ಅಪ್ಪ ಜಗುಲಿಯಲ್ಲಿ ನಿತ್ಯದ ಪೇಪರನ್ನು ಎತ್ತಿಕೊಂಡು ಕುಳಿತಿದ್ದರು. ಅಂದು ಅವರನ್ನು ಗಮನಿಸಿದ ನನಗೆ ಕಂಡಿದ್ದು ನನ್ನ ಅಪ್ಪ, ಮುದ್ದಿನ ಅಪ್ಪ. ಅವರ ಮುಖದಲ್ಲಿರುವ ಸಹನೆ ಎದ್ದು ಕಾಣುತ್ತಿತ್ತು. ಅವರಲ್ಲಿ ನಮ್ಮೆಲ್ಲರ ಬಗ್ಗೆ ಇರುವ ಜವಾಬ್ದಾರಿ ಕಾಣುತ್ತಿತ್ತು. ನಮ್ಮೆಲ್ಲರಿಗಾಗಿ ಇಷ್ಟು ವರ್ಷ ಯೋಧನಂತೆ ಹೋರಾಡಿದ ವ್ಯಕ್ತಿ, ಒಂದು ದಿನವೂ ವಿಶ್ರಾಂತಿ ಇಲ್ಲದೆ ದುಡಿದ ನನ್ನ ಅಪ್ಪ. ನಾನೆಂದು ಅಪ್ಪನನ್ನು ಪ್ರೀತಿಯಿಂದ ಕಂಡಿದ್ದೇ ಇಲ್ಲ. ತಾತ್ಸಾರದಿಂದ ನೋಡಿದ ನೆನಪಷ್ಟೇ. ಅಪ್ಪನನ್ನು ಹಿಡಿದು ಜೋತಾಡಬೇಕು ಎನಿಸಿತು. ನನ್ನ ಪ್ರೀತಿಯನ್ನು ತೋರ್ಪಡಿಸಬೇಕೆನಿಸಿತು. ಆದರೆ ಆ ಕಡೆ ನನ್ನ ಅಮ್ಮ ಅವರ ನಾಟಕದ ಪ್ರವೃತ್ತಿಯನ್ನು ಮುಂದುವರೆಸಿದ್ದರು. ಎಂದಿನಂತೆ ಕೂದಲು ಕೆದರಿಕೊಂಡು ಮುಖ ಸಪ್ಪಗಾಗಿಸಿಕೊಂಡು ಅಪ್ಪನಿಂದ ತನ್ನ ಮೇಲೆ ದೌರ್ಜನ್ಯವಾಗಿದೆ ಅನ್ನೋ ನಾಟಕೀಯ ವರ್ತನೆ ಮುಂದುವರೆದಿತ್ತು. ಇದ್ಯಾವುದನ್ನು ತಿಳಿದಂತೆ ತೋರ್ಪಡಿಸದ ನಾನು
ಸಮಯಕ್ಕಾಗಿ ಕಾದು ಕುಳಿತೆ. ಒಂದು ಪಣ ತೊಟ್ಟೆ.